ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮ್ಗೆಲ್ಲರಿಗೂ ಸಹಿತನು ಸ್ವಾಗತ. ಇವತ್ತು ದೇಶದಲ್ಲಿ ತುರ್ತು ಪರಿಸ್ಥಿತಿ ಏನಾದರೂ ನಿರ್ಮಾಣವಾಗಿದೆಯಾ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಯಾಕಂದ್ರೆ ಪ್ರಧಾನಿ ಮೋದಿಯವರು ಇತ್ತೀಚೆಗೆ ನೀಡಿರುವಂತಹ ಹೇಳಿಕೆ, ದೇಶದ ಜನತೆಯಲ್ಲಿ ಅವರು ಮನವಿ ಮಾಡಿಕೊಂಡಿರುವುದು ಏನು ಅಂತಂದ್ರೆ, ಮುಂದಿನ 1 ವರ್ಷಗಳ ಕಾಲ ಯಾವುದೇ ಶುಭ ಸಮಾರಂಭಗಳಿಗೆ ತಾವು ಚಿನ್ನವನ್ನ ಖರೀದಿ ಮಾಡಬೇಡಿ ಅನ್ನುವಂಥದ್ದು. ಜೊತೆಗೆ ಪೆಟ್ರೋಲ್ ಡೀಸೆಲ್ ಏನು ಅಭಾವ ಏರ್ಪಟ್ಟಿದೆ, ಹಾಗಾಗಿ ಅದರ ಬಳಕೆಯನ್ನು ಮಿತವಾಗಿ ಬಳಸಿ. ಹಾಗಾಗಿ ಹೆಚ್ಚೆಚ್ಚು ವಾಹನಗಳನ್ನ, ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ನೀವು ಕಾರ್ಗಳನ್ನ ಅಥವಾ ಬೈಕ್ಗಳನ್ನ ಬಳಸಿ. ಇಲ್ಲದೆ ಹೋದ್ರೆ ಸಾರ್ವಜನಿಕ ವಾಹನಗಳು, ಸಾರಿಗೆ ಏನಿದಾವೆ, ಬಸ್ಗಳಿದಾವೆ, ಅಂತ ವಾಹನಗಳನ್ನ ಬಳಸಿ ಅನ್ನುವಂಥದ್ದು. ಜೊತೆಗೆ ಅಡಿಗೆ ಅನಿಲ ಸಹಿತನು ಅಂದ್ರೆ ಅದನ್ನು ಸಹಿತನು ನೀವು ಮಿತವಾಗಿ ಬಳಸಿ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು. ವಿದೇಶಿ ವಸ್ತುಗಳ ಖರೀದಿಗೆ ಸಂಬಂಧಪಟ್ಟಂತೆ ಮತ್ತು ವಿದೇಶಿ ಪ್ರವಾಸವನ್ನ ನೀವು ಮಾಡಬೇಡಿ ಅನ್ನುವಂಥದ್ದು. ಹೀಗೆ ಹಲವಾರು ವಿಚಾರಗಳನ್ನ ಪ್ರಧಾನಿ ಮೋದಿಯವರು ಹೀಗೆ ಹೇಳಿರುವಂಥದ್ದು ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ಮತ್ತು ಇದು ರಾಜಕೀಯ ಸ್ವರೂಪವನ್ನು ಸಹಿತ ಪಡೆದುಕೊಂಡಿದೆ. ಯಾಕೆಂದ್ರೆ ಈ ದೇಶವನ್ನ ಮುನ್ನಡೆಸ್ತಾ ಇರುವಂತಹ ಪ್ರಧಾನಿಯವರು ಈಗ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಇದೆ, ಅದನ್ನು ಸರಿಯಾಗಿ ಅವರಿಗೆ ನಿಭಾಯಿಸಲು ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿಯಾಗಿ ದೇಶದ ಜನತೆಯಲ್ಲಿ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಯುದ್ಧದ ಪರಿಣಾಮ ಭಾರತದ ಮೇಲೂ ಸಹಿತನೂ ಆಗಿದೆ. ಅದರಿಂದ ಸಾಕಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ. ಡಾಲರ್ ಎದುರು ಇವತ್ತು ರೂಪಾಯಿ ಮೌಲ್ಯ 110 ರೂಪಾಯಿ ಸಮೀಪ ಬಂದು ನಿಂತಿದೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಸಹಿತನು ಸಾಕಷ್ಟು ಏರಿಕೆ ಆಗ್ತದೆ. ಲೀಟರ್ಗೆ 180-200 ರೂಪಾಯಿ ವರೆಗೂ ಹೋಗುತ್ತೆ ಎನ್ನುವಂತ ಮಾತುಗಳನ್ನ ಕೇಳಲಾಗ್ತಾ ಇದೆ. ಹೀಗಾಗಿ ದೇಶವನ್ನ ಸರಿಯಾಗಿ ನಿಭಾಯಿಸುವಲ್ಲಿ ಪ್ರಧಾನಿ ಮೋದಿಯವರು ಎಡವಿದ್ದಾರೆ ಎನ್ನುವಂತ ಮಾತುಗಳು. ಯಾಕಂದ್ರೆ ಇಷ್ಟು ದಿನ ಪಂಚರಾಜ್ಯಗಳ ಚುನಾವಣೆ ಇತ್ತು, ಆ ಚುನಾವಣೆ ಕಾರಣಕ್ಕೆ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. ಈಗ ಚುನಾವಣೆ ಮುಗಿದಿದೆ, ಫಲಿತಾಂಶ ಬಂದಿದೆ, ಬಹುತೇಕ ರಾಜ್ಯಗಳಲ್ಲಿ ಸರ್ಕಾರಗಳ ರಚನೆ ಆಗಿದ್ದಾವೆ ಕೇರಳವನ್ನು ಹೊರತುಪಡಿಸಿ. ಈಗ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಚಿನ್ನವನ್ನ ಖರೀದಿ ಮಾಡಬೇಡಿ ಮುಂದಿನ 1 ವರ್ಷಗಳ ಕಾಲ, ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ, ಅಡಿಗೆ ಅನಿಲವನ್ನು ಮಿತವಾಗಿ ಬಳಸಿ, ವಿದೇಶಿ ಪ್ರವಾಸವನ್ನ ಮಾಡಬೇಡಿ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡುವ ಮೂಲಕ ದೇಶದ ಜನತೆಗೆ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ತಮ್ಮ ಆಡಳಿತದ ವೈಫಲ್ಯವನ್ನ ಮುಚ್ಚಿಟ್ಟುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಈ ರೀತಿಗಳನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ನೀವು ಗಂಟೆ ಬಾರಿಸಿ, ಜಾಗಟೆ ಬಾರಿಸಿ, ಚಪ್ಪಾಳೆ ತಟ್ಟಿ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಹಾಗೂ ಜನಗಳನ್ನು ಕೇಳಿದ್ರು. ಬಟ್ ಪರಿಸ್ಥಿತಿ ಏನಾಗಿತ್ತು? ಬಟ್ ಇವಾಗೂ ಸಹಿತ ದಟ್ ದ ಸೇಮ್ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇದ್ದೀವಿ. ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ. ಯುದ್ಧದ ಕಾರ್ಮೋಡ ಭಾರತದ ಮೇಲೆ ದಟ್ಟವಾಗಿ ಮೂಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನತೆ ಇನ್ನಷ್ಟು ಸಂಕಷ್ಟದ ದಿನಗಳನ್ನ ಎದುರಿಸಬೇಕಾಗ್ತದೆ ಅನ್ನುವಂಥ ಮಾತುಗಳನ್ನ ಆರ್ಥಿಕ ತಜ್ಞರು ಸಹಿತ ಹೇಳ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನಲ್ಲಿ ತೆಗೆದುಕೊಂಡು ನೋಡ್ರೆ ಸಾಕಷ್ಟು ಈ ನಗರದಲ್ಲಿರುವಂತಹ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಹಲವಾರು ಪೆಟ್ರೋಲ್ ಬಂಕ್ಗಳು ಈಗಾಗಲೇ ಅವು ಮುಚ್ಚಿದಾವೆ. ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳನ್ನ ಹಾಕಿದ್ದಾರೆ. ಇಷ್ಟು ದಿನಗಳ ಕಾಲ LPG ಗ್ಯಾಸ್ಗಳ ಸಮಸ್ಯೆಯನ್ನು ಎದುರಿಸ್ತಾ ಬರ್ತಾ ಇದ್ದಾರೆ. ಈಗೂ ಸಹಿತ ಸಮಸ್ಯೆ ಇದೆ. ಕಮರ್ಷಿಯಲ್ ಗ್ಯಾಸ್ ಬೆಲೆ 3500ಕ್ಕೂ ಹೆಚ್ಚು ದಾಟಿದೆ. ಡೊಮೆಸ್ಟಿಕ್ ಗ್ಯಾಸ್ ಬೆಲೆತನೂ ಸರಿಯಾಗಿ ಸಿಗ್ತಾ ಇಲ್ಲ. ಹೀಗಾಗಿ ಜನತೆಗೆ ಅದೊಂದು ಸಮಸ್ಯೆ ಎದುರಿಸ್ತಾ ಇದ್ರೆ, ಇವಾಗ ಪೆಟ್ರೋಲ್ ಡೀಸೆಲ್ ಸಮಸ್ಯೆಯಿಂದ ಅವರು ಪ್ರಯಾಣಕ್ಕೂ ಸಹಿತ ತೊಂದರೆ ಆಗ್ತಾ ಇದೆ. ಇಲ್ಲಿಯೇ ಸಹಿತನು ಅಂದ್ರೆ ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದಲ್ಲಿ ಸಹಿತ ಇರುವಂತಹ ಹಲವಾರು ಪೆಟ್ರೋಲ್ ಬಂಕ್ಗಳು ಮುಚ್ಚಿರೋದ್ರಿಂದ ಇವತ್ತು ಜನರಿಗೆ ಸಮಸ್ಯೆ ಆಗ್ತದೆ. ಇಡೀ ದೇಶದಲ್ಲಿ ಇಷ್ಟು ಪರಿಸ್ಥಿತಿ ಗಂಭೀರವಾಗಿರಬಹುದು ಅನ್ನುವಂಥ ಒಂದು ಅಂದಾಜು ಸಹಿತ ಜನರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಪ್ರಧಾನಿಯವರು ಹೇಳಿರುವಂತಹ ಹೇಳಿಕೆ ಏನಿದೆ ಅಲ್ಲ, ಇದು ಆಡಳಿತದ ವೈಫಲ್ಯವನ್ನ ಮರೆಮಾಚುವ ಸಲುವಾಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸ್ಟೋರಿಗಳು, ವರದಿಗಳು ನಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ
ನಿಮಗೆ ಬೆಂಬಲವನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.